ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಹಟ್ಟಿ ಚಿನ್ನದ ಗಣಿ ಕ್ಯಾಂಪ್ ಜಿಆರ್ ಕ್ವಾರ್ಟರ್ಸ್ ಈ ಪ್ರದೇಶದಲ್ಲಿರುವ ಬಯಲು ಆಂಜನೇಯ ದೇವಸ್ಥಾನವು ಭಕ್ತರ ಭಕ್ತಿಭಾವದ ಕೇಂದ್ರವಾಗಿದೆ. ವಿಶೇಷವಾಗಿ ಹನುಮ ಜಯಂತಿ ದಿನ ಇಲ್ಲಿ ನಡೆಯುವ ಸಂಭ್ರಮ ಅತ್ಯಂತ ಭಕ್ತಿಪೂರ್ಣ ಮತ್ತು ವೈಭವಮಯವಾಗಿರುತ್ತದೆ. ಹನುಮ ಜಯಂತಿಯಂದು ಬೆಳಗ್ಗಿನಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಪ್ರಾರಂಭವಾಗುತ್ತವೆ. ಭಕ್ತರು ತಲೆಬಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಆಂಜನೇಯ ಸ್ವಾಮಿಗೆ ಅಭಿಷೇಕ, ಅಲಂಕಾರ ಮತ್ತು ಆರತಿಗಳು ನಡೆಯುತ್ತವೆ. ದೇವಸ್ಥಾನವು ಹೂವುಗಳಿಂದ ಹಾಗೂ ದೀಪಾಲಂಕಾರಗಳಿಂದ ಅಲಂಕರಿಸಲ್ಪಟ್ಟಿದ್ದು ಸುತ್ತಮುತ್ತಲೂ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗುತ್ತದೆ. ಈ ಸಂದರ್ಭದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕಾರ್ಮಿಕರು, ಸ್ಥಳೀಯ ನಿವಾಸಿಗಳು ಮತ್ತು ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಪ್ರವಚನ ಮತ್ತು ಹನುಮ ಚಾಲಿಸಾ ಪಾರಾಯಣಗಳು ನಡೆಯುತ್ತವೆ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಭಕ್ತಿಭಾವದಿಂದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಹಬ್ಬವು ಸಮುದಾಯದ ಏಕತೆಯನ್ನು ಹೆಚ್ಚಿಸುವುದರಲ್ಲಿ ಮಹತ್ವದ ಪಾತ್ರವಹಿಸಿದೆ. ಮಧ್ಯಾಹ್ನದ ವೇಳೆಗೆ ಅನ್ನ ಸಂತರ್ಪಣೆ, ಪ್ರಸಾದ ವಿತರಣೆ ನಡೆಯಿತು. ಸಾವಿರಾರು ಭಕ್ತರು ಇದರಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ಇದು ಸೇವಾಭಾವ ಮತ್ತು ದಾನಧರ್ಮದ ಮಹತ್ವವನ್ನು ಸಾರುತ್ತದೆ. ಅನ್ನಪ್ರಸಾದ ಏರ್ಪಡಿಸಿದ ಭಕ್ತರಾದ ಶ್ರೀ ಮಂಜುನಾಥ ಬೈಚಬಾಳ, ಬೆಂಗಳೂರು. ಸಂಜೆಯ ವೇಳೆಗೆ ವಿಶೇಷ ಮಂಗಳಾರತಿ. ಭಕ್ತರು ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಘೋಷಣೆಗಳನ್ನು ಕೂಗುತ್ತಾ ದೇವರ ಭಕ್ತಿಯಲ್ಲಿ ಲೀನರಾಗುತ್ತಾರೆ. ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಸಾರಥಿ ಶ್ಯಾಮ್ ದಾಸರು, ಅಧ್ಯಕ್ಷರು ಇಸ್ಕಾನ್ ದೇವಾಲಯ ರಾಯಚೂರು, ಇವರ ಶ್ರೀ ಹನುಮಾನ್ ಕಥಾ ಪ್ರವಚನ ನಡೆಸಿಕೊಟ್ಟರು. ಒಟ್ಟಾರೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಬಯಲು ಆಂಜನೇಯ ದೇವಸ್ಥಾನದಲ್ಲಿ ನಡೆಯುವ ಹನುಮ ಜಯಂತಿಯ ಸಂಭ್ರಮವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ. ಇದು ಭಕ್ತರ ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಳೆಸುವ ಪವಿತ್ರ ಹಬ್ಬವಾಗಿದೆ. ಬಯಲು ಆಂಜನೇಯ ದೇವಸ್ಥಾನದ ಕಮಿಟಿಯ ಸದಸ್ಯರಾದ ಗೌರವಾಧ್ಯಕ್ಷರು ಪಂಪಣ್ಣ ಬೇರಿ, ಅಧ್ಯಕ್ಷರಾದ ವೆಂಕೋಬಾ ಬೈಚಬಾಳ, ಹನುಮಂತ, ಶ್ರೀಕಾಂತ್, ಹನುಮೇಶ್, ಬಸವಂತ ಮನಗೂಳಿ, ವಿನೋದ್ ಕುಮಾರ್, ನಾಗರೆಡ್ಡಿ, ಧನಂಜಯ ಇವರ ನೇತೃತ್ವದಲ್ಲಿ ಸಾಯಂಕಾಲ ನಡೆದ ಪ್ರವಚನದಲ್ಲಿ ಹಟ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿವನಂದ, ಕಂಪನಿ ಅಧಿಕಾರಿಗಳಾದ ವಿಜಯ್ ಕುಮಾರ್ ಶೆಟ್ಟಿ, ವಿಶ್ವನಾಥ, ವಾಲೆಬಾಬು, ಬಾಬು ಸಾಗರ್, ತಿಪ್ಪಣ್ಣ, ವೆಂಕೋಬಾ, ಜಮದಗ್ನಿ, ಚಂದ್ರಶೇಖರ್, ನಾಗರೆಡ್ಡಿ ಚೇರಬಂಡಿ, ಮೌನೇಶ್ ನಾಯಕ್, ಕುಪ್ಪಣ್ಣ, ಅರುಣ್ ಕುಮಾರ್, ಶರಣು ರಾಯಚೂರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್, ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಅಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ. ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ದೂರದಿಂದ ಸೂರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ. ಎಷ್ಟು ಸಾಗಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ.
ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಮಗವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಪಣ್ಣ ಪಣ್ಣನೆ ಹರಿ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ಚೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಕೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಹಿಡಿದನು ಇಂದ್ರಜಿತು ಕಡುಕೋಪದಿಂದ ಕೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದೆಡೆಗೆ ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಭಂಡು ಮಡದೆ ಬಿಡೆ ನೋಡು ಕಪಿಯನೆ ಗಂಡು ಗಲಿಯು ದುರುದುರಿಸಿ ನೋಡಿದನು ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯನೆಸರನ್ನ ಬಲವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನಪ್ಪಣೆಯಿಲ್ಲ ಎಂದು ತಾಳಿದೇನೋ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನಪ್ಪಣೆಯಿಲ್ಲ ಎಂದು ತಾಳಿದೇನೋ ಉಡಿಯೇಳಿಸುವೆನು ಫುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ
ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ. ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ. ಓಂ ಹನುಮತೆ ನಮಃ. ಹನುಮತೆ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಜಯ ಹನುಮಂತ ಜಯ ಮಾರುತಿ. ಬಲವಂತನೇ ಬಾರೋ ಪವನ ಪುತ್ರನೇ ಬಾರೋ, ರಾಮ ಭಕ್ತನೇ ಬಾರೋ, ಪ್ರಾಣ ದೇವನೇ ಬಾರೋ, ಭಯ ಭಂಜನನೇ ಬಾರೋ, ಭಕ್ತರ ಕಾಪಾಡುವ ದೈವ ಬಾರೋ. ಕರುಣಾಸಾಗರ ಪವನ ಸುತನೇ ಬಾ ಪ್ರಭುವೇ, ದಯಾಮಯನೇ ಬಾ. ಹೃದಯ ಮಂದಿರದೊಳಗೆ ನೆಲೆಸಿ ಶಾಂತಿಯನ್ನು ತುಂಬುವ ಅಂಜನಾನಂದನನೇ, ಅಪಾರ ಬಲದ ಪವನ ಸುತನೇ, ದಿವ್ಯ ಶಕ್ತಿಯ ದೇವನೇ ಬಾ. ಭಯವನ್ನು ಹೊಡೆದು ಭಕ್ತರ ಬಾಳಿಗೆ ಆಶ್ರಯವಾಗು ಪ್ರಭುವೇ. ನಿನ್ನ ಒಂದು ನಿಟ್ಟುಸಿರಿನಲ್ಲಿ ಪರ್ವತಗಳು ಕದಲುವುದು, ನಿನ್ನ ನಾಮ ಸ್ಮರಣೆಯಲ್ಲಿ ಅಸುರರ ಸೇನೆಯು ಕರಗುವುದು. ಹನುಮತೆ ನಮಃ. ಹನುಮತೆ ನಮಃ. ಸೂರ್ಯನನ್ನು ಕೈಯಲ್ಲಿ ಹಿಡಿದು ಬಾಲ್ಯದಲ್ಲಿ ತಿಂದವನು ನೀನು, ಸಾಗರವನ್ನು ದಾಟಿ ಲಂಕೆಯನ್ನು ಸುಡುವ ಶಕ್ತಿ ನಿನ್ನದು. ರಾಮಚಂದ್ರನ ಪಾದ ಪದ್ಮಕ್ಕೆ ಪರಮ ಭಕ್ತನು ನೀನು, ಸಂಜೀವಿನಿ ತಂದು ಲಕ್ಷ್ಮಣನ ಪ್ರಾಣ ಉಳಿಸಿದ ದೈವ ನೀನು. ಒಂದು ಬೆರಳಿನಲ್ಲಿ ಪರ್ವತವನ್ನು ಎತ್ತಿದ ಮಹಾಬಲವಂತ, ಭಕ್ತರ ದುಃಖವನ್ನು ಕ್ಷಣದಲ್ಲಿ ಹರಿವ ದಯಾಮಯನು ನೀನು. ಜಯ ಹನುಮಂತ ಜಯ ಶ್ರೀರಾಮ ದೂತ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಶೋಕವನದಲ್ಲಿ ಶೋಕ ತಪ್ತ ಸೀತೆಯನ್ನು ಕಂಡವನು, ಸೀತಾರಾಮನ ಸನ್ನಿಧಿಗೆ ಶುಭವಾರ್ತೆಯನ್ನು ತಂದವನು. ಶಿರೋರತ್ನವ ನೀಡಿ ಜಗನ್ಮಾತೆಯ ಆಶೀರ್ವಾದವ ಪಡೆದವನು, ಕನಕ ಲಂಕೆಯನ್ನು ದಹಿಸಿ ಅಸುರರ ಗರ್ವವನ್ನು ಅಡಗಿಸಿದವನು. ರಾಮನ ಕಾರ್ಯಕ್ಕಾಗಿ ರಾಕ್ಷಸರ ಗರ್ವವನ್ನು ಮುರಿದವನು, ಸಂಜೀವಿನಿ ಗಿರಿಯನ್ನು ತಂದು ಮೃತ್ಯುವನ್ನು ಜಯಿಸಿದವನು.